ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಟ್ಟಿಬೇಳೆ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ತೊಗರಿಬೇಳೆ ತೊಗೊಂಡಿದ್ದೀನಿ, 2 ಬಟ್ಲ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡೋದ್ರಲ್ಲಿ ಸ್ವಲ್ಪ 4 ಕಾಳು ಮೆಂತ್ಯ ಹಾಕಿದ್ದೀನಿ, ಮತ್ತು ಸ್ವಲ್ಪ 1 ಚಮಚ ಜೀರಿಗೆ ಹಾಕಿದ್ದೀನಿ. ನೋಡಿ ಜೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇಟ್ಕೊಂಡು ಇವಾಗ ಕುಕ್ಕರ್ ಹಾಕ್ತೀನಿ ನೋಡಿ, ಹಚ್ತೀನಿ ನೋಡಿ. ಕುಕ್ಕರ್ ಹಚ್ಚಿ 3 ಇಲ್ಲ ಅಂದರೆ 4 ವಿಸಲ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಮೆತ್ತಗೆ ಕುದಿಯುತ್ತೆ. ಹಾಗಾಗಿ 3-4 ಸೀಟಿ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಹುಣಸೆಹಣ್ಣು ಇರುತ್ತಲ್ವ, ಹುಣಸೆಹಣ್ಣು ಅದು ಹಣ್ಣಾಗಿದಿರುತ್ತಲ್ವ, ಆ ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ಈ ಥರ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡು ನೋಡಿ. ಇವಾಗ ಬೇಳೆ ಕುದ್ದಿದೆ ನೋಡಿ, ಈ ಥರ ಚೆನ್ನಾಗಿ ಕುದ್ದಿದೆ ನೋಡಿ. ಅದರಲ್ಲಿ ಮೆಂತ್ಯಕಾಳು ಹಾಕಿದ್ದೀನಿ ಒಂದು 4, ಮತ್ತು ಒಂದಿಷ್ಟು ಜೀರಿಗೆ ಹಾಕಿದ್ದೀನಿ ನೋಡಿ. ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೆಂತ್ಯಕಾಳಿಂದ, ಅದಕ್ಕೆ ಹಾಕಿದ್ದೀನಿ ನೋಡಿ. ಇದು ಹುಣಸೆ ಹಣ್ಣಿದೆಲ್ಲ ಇದೆಲ್ಲ ಏನು ಮಾಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಮೆತ್ತಗೆ ಸ್ವಲ್ಪ ನೆನೆ ಹಾಕಬೇಕು. ನೆನೆ ಹಾಕ್ಕೊಂಡು ಇದರಲ್ಲಿ ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಕೊಂಡು ಇಟ್ಕೋಬೇಕು. ಇದರಲ್ಲಿ ಇವಾಗ ಖಾರ ಮತ್ತು ಉಪ್ಪು ಮತ್ತು ಅರಿಶಿಣ ಹಾಕ್ಬೇಕು ನೋಡಿ. 3 ಹಾಕ್ಕೊಂಡು ಏನು ಮಾಡಬೇಕು, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಖಾರ ಹಾಕಿದ್ದೀನಿ ನೋಡಿ. ಇವಾಗ ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಳೆ ಇರುತ್ತೆ ನೋಡ್ಕೊಂಡಷ್ಟು ಖಾರ ಹಾಕ್ಕೊಳ್ಳಿ. ಮತ್ತು ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿಣ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ. ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಇದು ಮಾಡ್ಕೋಬೇಕು ನೋಡಿ. ಇದರಲ್ಲಿಂದ ರುಬ್ತೀವಲ್ಲ, ಅದರಲ್ಲಿಂದ ಏನು ಮಾಡ್ಕೋಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ, ಉಪ್ಪು, ಅರಿಶಿಣ, ಹುಣಸೆ ಹಣ್ಣು ಇರುತ್ತಲ್ವ, ಎಲ್ಲನೂ ಮಿಕ್ಸ್ ಆಗಬೇಕು ಆ ಥರ. ಅದಕ್ಕಾಗಿ ಚೆನ್ನಾಗಿ ಮಾಡ್ಕೋಬೇಕು ನೋಡಿ. ಈ ಥರ ನಾನು ಅದರಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಎಲ್ಲ ಸಣ್ಣ ಆಗಬೇಕಲ್ವ, ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ರುಬ್ಕೋತಾ ಇದ್ದೀನಿ, ನೀವು ಈ ಥರ ರುಬ್ಕೊಳ್ಳಿ. ರುಬ್ಕೊಂಡು ಸೂಪರಾಗಿರುತ್ತೆ ನೋಡಿ. ಗಟ್ಟಿಬೇಳೆ ಅಂದರೆ ತುಂಬ ಟೇಸ್ಟ್, ನಮಗಂತೂ ತುಂಬ ಇಷ್ಟ. ಎಲ್ಲೇ ಪ್ರವಾಸಕ್ಕೆ ಹೋದರೂ 4 ದಿವಸ ಆದರೂ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗಾಗಿ ಎಲ್ಲಿಗೂ ಮಾಡ್ಕೊಂಡು ಹೋಗ್ಬೋದು. 4 ದಿವಸನೂ ಎಲ್ಲ ಪ್ರವಾಸಕ್ಕೆ ಹೋದರೆ ಖಡಕ್ ರೊಟ್ಟಿ ಮತ್ತು ಗಟ್ಟಿಬೇಳೆ ಶೇಂಗಾ ಚಟ್ನಿ ಹೋದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಸೂಪರಾಗಿ ಕಾಣ್ತಿದೆ ನೋಡಿ. ಇವಾಗ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಎಷ್ಟು ಉಣ್ಬೇಕು ಅನಿಸುತ್ತೆ ಆ ಥರ ಆಗಿದೆ ನೋಡಿ. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಈ ಥರ. ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋಕ್ಕೆ ಕಡೆಯಲ್ಲಿ, ಸಣ್ಣ ಕಡೆಯಲ್ಲಿ ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಗ್ಗರಣೆ ಕೊಡಬೇಕು ನೋಡಿ. ಬೆಳ್ಳುಳ್ಳಿ ಕುಟ್ಟು ಹಾಕ್ಕೋಬೇಕು ಇದರಲ್ಲಿ, ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ನನ್ನ ಹತ್ರ ಕೊತ್ತಂಬರಿ ಇಲ್ಲ, ನಾನು ಹಾಕ್ಕೊಂಡಿಲ್ಲ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೋಬೋದು, ಟೇಸ್ಟ್ ಬರುತ್ತೆ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ, ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಗ್ಗರಣೆ ಕೊಡಬೇಕು ನೋಡಿ. ಸೂಪರಾಗಿರುತ್ತೆ, ತಿನ್ನೋಕ್ಕೆ ಭಾಳ ತುಂಬ ಟೇಸ್ಟ್ ಇರುತ್ತೆ. ಸುಮ್ಮನೆ ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು. ಸಖತ್ತಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ನೋಡಿ. ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಈ ಥರ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ, ಟೇಸ್ಟು ಸೂಪರಾಗಿರುತ್ತೆ. ಹಾಗಾಗಿ ನೋಡಿ ಮಾಡ್ಕೊಂಡು ತಿನ್ನಿ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಸ್ಪೆಷಲ್ ಇದೆ. ಈ ಥರ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನೋಡಿ. ಆಮೇಲೆ ಇದರಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ, ಕಸ್ತೂರಿ ಮೇಥಿ ಅಂತ ಇರುತ್ತಲ್ವ, ಆ ಮೇಥಿ ಹಾಕ್ಕೋಬೇಕು. ಫ್ಲೇವರ್ ಸೂಪರಾಗಿರುತ್ತೆ. ಹಾಗಾಗಿ ಇದು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಆಮೇಲೆ ಮತ್ತೆ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ. ಎಲ್ಲಿಗಾದರೂ ಹೋದರೂ ನೀವು 4 ದಿವಸ ಏನೂ ಕೆಡೋದಿಲ್ಲ ನೋಡಿ. ತುಂಬ ಇರುತ್ತೆ, ಹುಳಿ ಇರುತ್ತಲ್ವ, ಹುಣಸೆ ಹಣ್ಣು ಇರುತ್ತಲ್ವ ಒಳಗಡೆ, ಹಾಗಾಗಿ ಕೆಡೋದಿಲ್ಲ. ಹಾಗಾಗಿ ಮಾಡ್ಕೊಂಡು ಹೋಗಿ. ಮತ್ತು ನಾನು ಮೇಲಿಂದ ಫ್ಲೇವರ್ ಸಲುವಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ನಿಮ್ಮ ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಯಾರ್ಯಾರು ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದಿಲ್ವಲ್ಲ, ಹಾಗಾಗಿ ಸ್ಕಿಪ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ತಿಂತೀನಿ, ಹಾಗಾಗಿ ನಂಗೆ ಇಷ್ಟ. ಹಾಗಾಗಿ ನಾನು ಜಾಸ್ತಿ ಮತ್ತು ಮೊದಲು ಮೇಲಿಂದ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ. ಓಕೆ, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ.